ಇದೀಗ ಬೆಂಗಳೂರಿನ ಇತರ ಪ್ರಮುಖ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ಫುಟ್ಪಾತ್ನಲ್ಲಿ ಬೈಕ್ ಸವಾರಿ ಕುರಿತು ಟಿವಿ9 ನಿರಂತರ ಅಭಿಯಾನದ ಬಳಿಕ ಎಚ್ಚೆತ್ತ ಬೆಂಗಳೂರು ಸಂಚಾರ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದಾರೆ. ಹುಳಿಮಾವು, ಎಚ್ಎಎಲ್, ಹಲಸೂರು ಗೇಟ್ ಸೇರಿ ಹಲವೆಡೆ ಕಾರ್ಯಾಚರಣೆ ನಡೆಸಿ ಹೆಲ್ಮೆಟ್ ರಹಿತ ಚಾಲನೆ, ಒನ್ ವೇ ಡ್ರೈವಿಂಗ್, ಫುಟ್ಪಾತ್ ಡ್ರೈವಿಂಗ್ ಸೇರಿ ಇನ್ನಿತರ ಸಂಚಾರ ನಿಯಮ ಉಲ್ಲಂಘಿಸಿದ ಸವಾರರನ್ನ ಹಿಡಿದು ಬರೋಬ್ಬರಿ 1859 ಕೇಸ್ ದಾಖಲಿಸಿ 9,65,000 ರೂಪಾಯಿ ದಂಡ ವಿಧಿಸಿದ್ದಾರೆ. ಸಂಚಾರ ಪೊಲೀಸರಿಂದ ವೈಟ್ ಬೋರ್ಡ್ ಇ-ಕಾಮರ್ಸ್ ವಾಹನ ಸೀಸ್ ಎಂಬ ವಿಡಿಯೋ ವೈರಲ್ ಆಗಿದ್ದರ ಬಗ್ಗೆ ಸಂಚಾರ ಜಂಟಿ ಆಯುಕ್ತರು ಸ್ಪಷ್ಟನೆ ನೀಡಿದ್ದಾರೆ. ಇದು ಸಂಪೂರ್ಣವಾಗಿ ಸುಳ್ಳು. ವಾಹನದ ನಂಬರ್ ಪ್ಲೇಟ್ ಆಧಾರಿತ ಕಾರ್ಯಾಚರಣೆ ನಡೆಸಿಲ್ಲ. ಇ-ಕಾಮರ್ಸ್ ಸೇರಿ ಎಲ್ಲ ವಾಹನಗಳ ಸಂಚಾರ ಉಲ್ಲಂಘನೆ ವಿರುದ್ಧ ಕಾರ್ಯಾಚರಣೆ ನಡೆಸಿದ್ದೇವೆ ಅಂತ ಹೇಳಿದರು. ಹಲವಾರು ಸಂಚಾರ ನಿಯಮಗಳ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಈ ಫುಟ್ಪಾತ್ ರೈಡಿಂಗ್ ಇರ್ಬೋದು, ಅಗೇನ್ಸ್ಟ್ ಒನ್ ವೇ ಹೋಗೋದು ಇರ್ಬೋದು, ಫುಟ್ಪಾತ್ ಪಾರ್ಕಿಂಗ್ ಇರ್ಬೋದು, ಹೆಲ್ಮೆಟ್ ಧರಿಸದೇ ಇರ್ಬೋದು, ಇದು ಯಾವುದೂ ಕೂಡ ಅವರಿಗೆ ಅನ್ವಯಿಸಲ್ಲ ಅಂತ ಒಂದು ತಪ್ಪು ನಂಬಿಕೆ ಇದೆ. ಪ್ರತಿಯೊಂದು ಬೈಕು ಏನು ಮೋಟರೈಸ್ಡ್ ವೆಹಿಕಲ್ ಇದೆ, ಈ ಬೈಕ್ ಇರ್ಬೋದು, ಯಾವುದೇ ಬೈಕ್ ಇರ್ಬೋದು, ಎಲ್ಲ ಸಂಚಾರ ನಿಯಮಗಳು ಅವಕ್ಕೆ ಅನ್ವಯಿಸುತ್ತೆ. ವಿಧಾನಸೌಧದ ಆವರಣದಲ್ಲಿ ನಡೆಯುತ್ತಿರುವ ಪುಸ್ತಕ ಮೇಳಕ್ಕೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಭೇಟಿ ನೀಡಿದ್ರು. 4 ದಿನಗಳಿಂದ ನಡೆಯುತ್ತಿರುವ ಪುಸ್ತಕ ಮೇಳದ ಬುಕ್ ಸ್ಟಾಲ್ಗಳಿಗೆ ಭೇಟಿ ನೀಡಿ ಪುಸ್ತಕಗಳನ್ನು ವೀಕ್ಷಿಸಿದ್ರು. ಪುಸ್ತಕಗಳನ್ನು ಓದುವುದರಿಂದ ದೇಶ, ಧರ್ಮ ಮತ್ತು ಸಂಸ್ಕೃತಿ ಹಾಗೂ ಕನ್ನಡ ಭಾಷೆಯ ಬಗ್ಗೆ ಜ್ಞಾನ ಸಿಗುತ್ತೆ ಅಂದರು. हजारों की संख्या में लोग इस बुक फेस्टिवल को देख रहे हैं और पुस्तकें खरीद रहे हैं. निश्चित रूप से वो जब पुस्तकें खरीदेंगे तो उनको पढ़ेंगे भी.